ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಲೋಕೇಶ್ ಕಲ್ಕುಣಿ. ಸ್ನೇಹಿತರೆ, ನಾನು ಇವತ್ತು ನಿಮಗೆ ಪರಿಚಯಿಸುತ್ತಿರೋ ವ್ಯಕ್ತಿ ಮಡಿಕೇರಿ ಸಿಪಾಯಿ ಅಲ್ಲ, ಮಂಡ್ಯದ ಸಿಪಾಯಿ. ಸ್ನೇಹಿತರೆ, ಗುಡಿಯೊಳಗಡೆ ಹೋಗಬೇಕು ಅಂತಂದರೆ, ಪ್ರವೇಶ ಮಾಡಬೇಕು ಅಂತಂದರೆ ಭಕ್ತಿ ಇರಬೇಕು. ಗಡಿಯೊಳಗಡೆ ಕೆಲಸ ಮಾಡಬೇಕು ಅಂತಂದರೆ ಶಕ್ತಿ ಇರಬೇಕು ಹಾಗೂ ಯುಕ್ತಿ ಇರಬೇಕು. ಸ್ನೇಹಿತರೆ, ಇವರು ಶಿವಪ್ರಸಾದ್ ಅಂತೇಳಿ ನಮ್ಮ ಮಂಡ್ಯ ಜಿಲ್ಲೆಯವರು, ಶ್ರೀರಂಗಪಟ್ಟಣ ತಾಲೂಕಿನ ಮಲ್ಲೇಗೌಡನ ಕೊಪ್ಪಳವರು. ಸುಮಾರು 9 ವರ್ಷಗಳಿಂದ ಭಾರತದ ಸೇನೆಯಲ್ಲಿ ಕರ್ತವ್ಯವನ್ನು ನಿರ್ವಹಿಸ್ತಾ ಇದ್ದಾರೆ. ಶಿವಪ್ರಸಾದ್, ನಿಮಗೆ ಶುಭವಾಗಲಿ, ಒಳ್ಳೆಯದಾಗಲಿ. ಸೈನಿಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಂಡಿದ್ದೀರಿ. ಸೈನಿಕ ವೃತ್ತಿಯನ್ನು ಆಯ್ಕೆ ಮಾಡ್ಕೊಳ್ಳೋದಕ್ಕೆ ನಿಮಗೆ ಪ್ರೇರಣೆ ಏನು, ಹಾಗೂ ನಮ್ಮ ಸ್ನೇಹಿತರಿಗೆ, ಯುವಕರಿಗೆ ಸೈನಿಕ ವೃತ್ತಿ ಸೇರಲು ತಾವೇನು ಅವರಿಗೆ ಒಂದು ಮಾರ್ಗದರ್ಶನ ಮಾಡ್ತೀರಿ? ಸರ್ ನಮಸ್ತೆ. ಫಸ್ಟ್ ಆಫ್ ಆಲ್ ಆಗಿ ನಾನು ಪ್ರೇರಣೆ ಅಂತಂದರೆ, ನಾನು SLCಯಲ್ಲಿ ಕುಂತಿಬೆಟ್ಟ ಪಾಂಡುಪುರ ತಾಲೂಕು ಕುಂತಿಬೆಟ್ಟದಲ್ಲಿ ಹಾಸ್ಟೆಲ್ ಓದಿದೆ. ಯಾಕಂದರೆ 6 ವರ್ಷ ಅಲ್ಲಿಂದನೇ ಹಾಸ್ಟೆಲ್ ಓದ್ತಿದ್ದು. ಯಾಕಂದರೆ SLC ಎಕ್ಸಾಮ್ ಓದ್ಬೇಕಾದ್ರೆ ಲಾಸ್ಟ್ ಇಯರಲ್ಲಿ 10th ಒಂದು ಆರ್ಮಿ ಕ್ಯಾಂಪ್ ಅಂತ ಬಂತು ನಮ್ಮ ಹಾಸ್ಟೆಲಲ್ಲಿ ಉಳ್ಕೊಳ್ಳೋಕ್ಕೆ. ಆವಾಗ ಬಂದರು ಅವರು ಆಕ್ಟಿವಿಟೀಸ್ ಕೊಡೋದು. ಸ್ವಲ್ಪ ಜೋರಾಗಿ ಹೇಳಪ್ಪ. ಸೈನಿಕ ಅವರು ಉಳ್ಕೊಳ್ಳೋದು ಎಲ್ಲ ನಮ್ಮ ಜೊತೆ ಹಾಸ್ಟೆಲಲ್ಲಿ ಚೆನ್ನಾಗಿದ್ದರು. ಬಟ್ ಆಕ್ಟಿವಿಟೀಸ್ಗಳೆಲ್ಲ ಚೆನ್ನಾಗಿತ್ತು. ಬಟ್ ಅವ್ರು ಬೆಳಗಿನ ಜಾವ 4:15 ಎದ್ದು ಯೋಗಗಳು, ಬಟ್ ಕ್ಲಾಸ್ಗಳು, ಪಿರಿಯಡ್ಗಳು, ಅವ್ರಿಗೆ ತುಂಬ ಯೂನಿಫಾರ್ಮು ತುಂಬ ಇಷ್ಟ ಆಯಿತು. ಅದರಿಂದ ಪ್ರೇರಣೆಯಾಗಿ ನಾನು ಹೆಂಗಾದ್ರೂ ಮಾಡಿ ಹೋಗಲೇಬೇಕಂತ ತುಂಬ ಆಸೆ ಪಟ್ಟೆ. ಬಟ್ SLC ಎಕ್ಸಾಮ್ ಆದ ತಕ್ಷಣ ನಂದು ಒಳ್ಳೆ ಸ್ಪೋರ್ಟ್ಸಲ್ಲಿ, ನಾನು ಖೋಖೋ ನ್ಯಾಷನಲ್ ಪ್ಲೇಯರು, ಬಟ್ ಕ್ರಾಸ್ ಕಂಟ್ರಿ, ರನ್ನಿಂಗ್ ರೇಸ್ ಅದು ಇದೆಲ್ಲ ಮಾಡ್ತಿದ್ದೆ. ಬಟ್ ಸ್ಪೋರ್ಟ್ಸಲ್ಲಿ ಫಿಸಿಕಲಿ ತುಂಬ ಆ್ಯಕ್ಟಿವಿಟಿ ಇದೆ. ಅದರಿಂದ ನಾನು ಒಬ್ಬ ಸರ್ವರ್ ಪರಿಚಯ ಮಾಡ್ಕೊಂಡೆ. ಸರ್, ನಾನು ಹಿಂಗೆ ದೇಶ ಸೇವೆ ಮಾಡಬೇಕು, ಆರ್ಮಿಗೆ ತುಂಬ ಆ್ಯಕ್ಟಿವಿಟೀಸ್ಗಳೆಲ್ಲ ತುಂಬ ಇಷ್ಟ ಆಗಿದೆ ಅಂದ್ಬಿಟ್ಟು ಅವರು ನನಗೇನೋ ಪ್ರೋತ್ಸಾಹ ಮಾಡಿ ಈ ಥರ ಫುಲ್-ಅಪ್ಸು ಮತ್ತು ಟ್ರೈನಿಂಗ್ ಎಲ್ಲನೂ ಹೇಳ್ಕೊಟ್ರು. ಬಟ್ ಅದರಿಂದ ಸೆಕೆಂಡ್ PUC ಆದ ತಕ್ಷಣ ಒಂದು ಕಾಲ್ ಮಾಡೋದು ಮೈಸೂರು ಮಹಾರಾಜ ಕಾಲೇಜಲ್ಲಿ ಓದಿದೆ. ಅದರಲ್ಲೂ ಸೆಕೆಂಡ್ PUC ಪಾಸ್ ಆಯಿತು. ಅದೇ ಥರ ಅಲ್ಲೂ ಖೋಖೋ ಆಡ್ಕೊಂಡು ರನ್ನಿಂಗ್ ಎಲ್ಲ ಮಾಡ್ತಿದ್ದೆ. ಖೋಖೋದಲ್ಲಿ ಅಲ್ಲೂ ಡ್ಯೂ ಕಾಂಪಿಟೇಷನ್ ಎಲ್ಲ ಚೆನ್ನಾಗಿ ಆಡಿ ಮೈಸೂರು ಮಹಾರಾಜ ಕಾಲೇಜಲ್ಲಿ ಅಲ್ಲೂ ಪ್ಲೇಸ್ ಎಲ್ಲ ಮಾಡಿದೆ. ಸೆಕೆಂಡ್ PUC ಕಾಮರ್ಸು ಮಾಡಿದೆ. ಅದಾದ ಒಂದು ಮಂಡ್ಯ ರ್ಯಾಲಿ ಅಂತ 2018ರಲ್ಲಿ ಡಿಸೆಂಬರಲ್ಲಿ ಬಿಟ್ಟರು. ಬಟ್ ಅದಕ್ಕೆ ಅಪ್ಲಿಕೇಶನ್ ಆದ ತಕ್ಷಣ ಫಸ್ಟ್ ಇಯರಲ್ಲೇ ಪಾಸ್ ಆಗ್ಬಿಟ್ಟು, ಫಸ್ಟ್ ಎಕ್ಸಾಮಲ್ಲೇ ಫಿಸಿಕಲ್ಲು, ಮೆಡಿಕಲ್ ಎಲ್ಲ ನಮ್ಮ ಸ್ವಂತ ಮಂಡ್ಯ ವಿಶ್ವೇಶ್ವರ ಮೈದಾನದಲ್ಲಿ ಮಂಡ್ಯದಲ್ಲೇ ಸೆಲೆಕ್ಷನ್ ಆಗಿ, ಅದಾದಮೇಲೆ ಮಂಡ್ಯದಲ್ಲೂ ನಡೀತು. ಎಕ್ಸಾಮು ಕೂಡ 3 ತಿಂಗಳು ಟ್ರೈನಿಂಗ್ ಕೊಟ್ಟರು ನಮಗೆ. ಅದು ಬಂದು ಬೆಂಗಳೂರಲ್ಲಿ ಇತ್ತು ನಮಗೆ. ನೋಡಿ, ನಿಮಗೆ ಒಂದು ತಂಡ ಬಂದು ಕುಂತಿಬೆಟ್ಟದಲ್ಲಿ ಒಂದು ನಮ್ಮ ಮಿಲಿಟರಿ ಒಂದು ತಂಡ ಬಂದಾಗ ಆ ಪ್ರೇರಣೆಯಿಂದ ನೀವು ನಮ್ಮ ಸ್ನೇಹಿತರಿಗೆ ಏನು ಹೇಳ್ತೀರಿ ಸೇರುವುದಕ್ಕೆ, ನಮ್ಮ ಸೈನ್ಯ ಸೇರುವುದಕ್ಕಿಂತ ಸೇರೋದಂತಂದರೆ ಒಟ್ಟು ಕೆಲವು ಕಡೆ ಹೇಳ್ತಾರೆ, ಬೇರೆ ಕಡೆ ಎಲ್ಲ ಹೋದ್ಮೇಲೆ ಸಂಬಳ ಜಾಸ್ತಿ ಕೊಡ್ತಾರೆ ಸೈನಿಕರಿಗೆ, ಅದಕ್ಕೋಸ್ಕರ ಎಲ್ಲ ಸೈನ್ಯಕ್ಕೆ ಹೋಗ್ತಾರೆ ಅಂತ. ಬಟ್ ಅದು ತುಂಬ ತಪ್ಪು, ರಾಂಗ್ ಇನ್ಫಾರ್ಮೇಷನ್. ಬಟ್ ನಾನು ಓದ್ತೀನಿ ಅಂದ್ರೆ ನಮ್ಮ ಫಸ್ಟ್ ಆಫ್ ಆಲ್ ನಮ್ಮ ದೈಹಿಕವಾಗಿ ನಾವು ಫಿಸಿಕಲಾಗಿ ಹೆಲ್ತಿಗೆ ಚೆನ್ನಾಗಿರ್ತೀವಿ. ಲೈಫ್ ಲಾಂಗು ಯಾವುದೇ ಕಾರಣಕ್ಕೂ ತೊಂದರೆ ಬರೋಲ್ಲ. ಈಗ ನಾವು 8-9 ವರ್ಷದಿಂದ ನಾವೊಂದು ಟ್ಯಾಬ್ಲೆಟ್ ತಗೊಂಡಿಲ್ಲ, ಒಂದು ಹಾಸ್ಪಿಟ್ಲಿಗೆ ಹೋಗಿಲ್ಲ. ಬಟ್ ತುಂಬ ಫಿಸಿಕಲ್ ಆ್ಯಕ್ಟಿವ್ ಇರ್ತೀವಿ ಅಂದ್ರೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಬಟ್ ನಮ್ಮ ಫ್ಯಾಮಿಲಿನೂ ಕೂಡ ಅದೇ, ನಾವು ಹೆಂಗೆ ಆ್ಯಕ್ಟಿವಿಟೀಸ್ಗೆ ಇರ್ತೀವಿ ಅದೇ ರೀತಿ ಫ್ಯಾಮಿಲಿ ಕೂಡ ಹಂಗೆ ಇರ್ತಾರೆ. ಇದು ಕೂಡ ನಮ್ಮ ಮನೆಗೆ ಯಾವುದೇ ಕಾರಣಕ್ಕೂ ತೊಂದರೆ ಇಲ್ಲ. ಯಾವುದೋ ರೋಗ ಕಾಯಿಲೆಗಳು, ನಮ್ಮ ಅಜ್ಜಿನೂ ಕೂಡ ಇನ್ನೂ 85 ವರ್ಷ, ಅವರು ಅದೇ ಥರ ಟ್ರೈನಿಂಗ್ ಹೇಳಿ ಯಾವ ಟೈಮಲ್ಲಿ ನೀರು ಕುಡಿಬೇಕು, ಹೆಂಗೆ ಊಟ ಮಾಡಬೇಕು, ಯಾವ್ಯಾವ ಥರ ಆಹಾರಗಳು, ಸಸ್ಯಾಹಾರಿಗಳು, ಮಾಂಸಾಹಾರಿಗಳು ಯಾವ ಟೈಮಿಗೆ ಸೇವಿಸಬೇಕು ಅಂದ್ಬಿಟ್ಟು ಎಲ್ಲನೂ ನಾನೇ ಗೈಡ್ ಮಾಡ್ತೀನಿ. ಅದೇ ಥರ ನಮ್ಮ ಮನೆಯವ್ರೂ ನಾವು ಹೇಳ್ದಂಗೆ ಫಾಲೋ ಮಾಡ್ಕೊಂಡು ಬಂದಿದ್ದಾರೆ. ಅದರಿಂದ ಏನು ತೊಂದರೆ ಇಲ್ಲ. ಬಟ್ ದುಡ್ಡುಗೋಸ್ಕರ ಅಂತ ಸೇರೋದಂತಲ್ಲ. ಬಟ್ ಫಸ್ಟ್ ಆಫ್ ಆಲ್ಗೆ ನಮ್ಮ ದೇಶ ಸೇವೆ, ನಮ್ಗೆ ಒಳ್ಳೆ ಒಪಿನಿಯನ್ ಬರುತ್ತೆ. ಬಟ್ ನಾವು 4 ಜನಕ್ಕೆ ಹೆಲ್ಪ್ ಮಾಡಬೇಕು. ಬಟ್ ನಮ್ಮದು ಸೆಟ್ಲ್ ಐತಲ್ಲಪ್ಪ ಅಂದ್ಬಿಟ್ಟು ನಮ್ಮ ಹತ್ರ ಉಳ್ಕೋಬಾರ್ದು. ಈಗ ನಾನು ಸೇರ್ಕೊಂಡಾದ್ಮೇಲೆ 2 ವರ್ಷ ಆದಮೇಲೆ ಹುಡುಗರು ನನ್ನ ಜೊತೆ ಫ್ರೆಂಡ್ಸ್ಗಳು ಬರ್ತಿದ್ರು. ಅವ್ರನ್ನೂ ಕೂಡ ಫಿಸಿಕಲ್ ಆ್ಯಕ್ಟಿವಿಟೀಸ್ ಎಲ್ಲ ನಾನೇ ಜೊತೆ ರಜಕ್ಕೆ ಬಂದಾಗ 6 ತಿಂಗಳು 7 ತಿಂಗಳು ರಜಕ್ಕೆ ಬಂದಾಗ ಡೈಲಿ ರನ್ನಿಂಗ್, ಮಾರ್ನಿಂಗ್ ಈವ್ನಿಂಗ್ ಕರ್ಕೊಂಡು ಹೋಗ್ತೀವಿ. ಅವನು ಪ್ರಾಕ್ಟೀಸ್ ಮಾಡಿ ಕಮ್ಮಿ ಅಂದರೂ ಸುಮಾರು ಸುತ್ತಮುತ್ತಳ್ಳಿ, ಬಲ್ಲನಹಳ್ಳಿ, ನಮ್ಮೂರಲ್ಲೇ, ಮತ್ತು ದೊಡ್ಡಬೆಡಹಳ್ಳಿ, ಪಾಂಡುಪುರ, ಮತ್ತು ಸುಮಾರು ಹಲವಾರು ಹುಡುಗರುಗಳಲ್ಲೂ ಒಂದು 8-9 ಜನ ನನ್ನೇ ಸ್ವಂತ ಓನ್ ದುಡ್ಡಲ್ಲಿ ಹಾಕ್ಬಿಟ್ಟು ಅಗ್ನಿವೀರ್ಗಳಿಗೆ ಭರ್ತಿ ಮಾಡಿದ್ದೀನಿ. ಒಂದಿಬ್ಬರು ಓನ್ ಭರ್ತಿಯಲ್ಲಿ ಪರ್ಮನೆಂಟಾಗಿ ಡ್ಯೂಟಿ ಮಾಡ್ತಿದ್ದಾರೆ. ಅಗ್ನಿವೀರದಲ್ಲಿ 6-7 ಜನ ಕೆಲಸನೂ ಕೊಡಿಸಿದ್ದೀನಿ. ಅವರೇನು 1 ರೂಪಾಯಿನೂ ಇಸ್ಕೊಂಡಿಲ್ಲ. ಬಟ್ ಏನಪ್ಪ ಅಂದರೆ ಅದು ದೇಶ ಸೇವೆಗೋಸ್ಕರ ನಮ್ಮದು ಅಷ್ಟು ಅವ್ರು ನಮ್ಗೆ ಕೊಟ್ಟಿದ್ದಾರೆ. ಏನೋ ಖರ್ಚು ನಮಗೇನೂ ಆ ಥರ ಇದು ಮಾಡಿಲ್ಲ. ನಮಗೆ ಫಿಸಿಕಲಿ ಎಲ್ಲ 1 ರೂಪಾಯಿ ಖರ್ಚಿಲ್ಲ. ನಮಗೆ ಸ್ಯಾಲ್ರಿ ಏನು ಬರುತ್ತೆ ಅದೆಲ್ಲ ಉಳ್ಕೊಳುತ್ತೆ. ಬಟ್ ಬೇರೆಯವ್ರಿಗೆ ಉಪಯೋಗ ಆಗೋದ್ರಿಂದ ನಾವೇನು ಬಟ್ ಹೆಲ್ಪ್ ಮಾಡಿದೆ ಅಂತ ಹೇಳ್ಕೊಬಾರ್ದು. ಬಟ್ ನಾವೇನಪ್ಪ ಅಂತಂದರೆ ಅವ್ರಿಗೂ ಹೆಲ್ಪು, ಸಹಾಯ ಆಗುತ್ತೆ. ಜೊತೆಗೆ ನಿಮಗೆ ಸೇವಾ ಮನೋಭಾವನೆ ತುಂಬ ಇದೆ. ಒಳ್ಳೆಯದಾಗಲಿ. ನಿನ್ನಿಂದ ಇನ್ನೂ ಅನೇಕ ನಮ್ಮ ಯುವಕರು ನಿನ್ನಿಂದ ಮಾರ್ಗದರ್ಶನ ಪಡೆದು ನಮ್ಮ ಭಾರತೀಯ ಸೈನ್ಯಕ್ಕೆ ಸೇರಲಿ, ನಮ್ಮ ಪೊಲೀಸ್ ಇಲಾಖೆಗೆ ಸೇರಲಿ. ಅದರಲ್ಲೂ ಶಿವಪ್ರಸಾದ್ ಸೈನ್ಯ ಜೊತೆಗೆ, ಕರ್ತವ್ಯದ ಜೊತೆಗೆ ಸ್ಪೋರ್ಟ್ಸಲ್ಲಿ ಬಹಳ ಆಸಕ್ತಿ ಇದ್ದು ರಾಜ್ಯ ಮಟ್ಟದ ಹಾಗೂ ರಾಷ್ಟ್ರೀಯ ಮಟ್ಟಗಳಲ್ಲಿ ಭಾಗವಹಿಸ್ತಾ ಇದ್ದಾರೆ. ಇವರಿಗೆ ಶುಭವಾಗಲಿ. ಥ್ಯಾಂಕ್ ಯು ಶಿವಪ್ರಸಾದ್. ಥ್ಯಾಂಕ್ ಯು. ನಮಸ್ತೆ.